ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಸರ್ವ ಸೃಷ್ಟಿಕರ್ತನೆ, ಸರ್ವಕ್ಕೂ ಒಡೆಯನೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ನಮ್ಮ ಮೇಲೆ ನಿಮಗಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆದು ರಕ್ಷಿಸಿ ಕಾಪಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಇಂದಿನ ವಾಕ್ಯ ಪಾಪ ಪರಿಹಾರ. ಯೇಸುವಿನ ರಕ್ತದಿಂದ ಪಾಪ ಪರಿಹಾರ. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ನಿತ್ಯ ಜೀವಕ್ಕೆ ಸೇರಬೇಕೆಂಬುದು ನಮ್ಮ ದೇವರ ಚಿತ್ತ ಮತ್ತು ನಮ್ಮೆಲ್ಲರ ಜೀವಿತದ ಓಟದ ಮುಖ್ಯ ಗುರಿಯಾಗಿದೆ. ನಿತ್ಯ ಜೀವ ಅಂದರೆ ಏನು? ನಿತ್ಯ ಜೀವ ಅಂದರೆ ಯೇಸು ಸ್ವಾಮಿ ಹೇಳಿದ ಪ್ರಕಾರ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಆತನನ್ನು ತಿಳಿಯುವುದೇ ನಿತ್ಯ ಜೀವ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಪರಲೋಕ ರಾಜ್ಯವನ್ನು ಸೇರಲು ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರಬೇಕು. ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟವರಾಗಿರಬೇಕು. ಯಾಕೆ ಆತನ ರಕ್ತದಿಂದ ತೊಳೆಯಲ್ಪಡಬೇಕು ಅಂದರೆ, ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುವಂತ ಶಕ್ತಿ, ಅಂದ್ರೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವ ಶಕ್ತಿ ಆ ರಕ್ತದಲ್ಲಿ ಮಾತ್ರವೇ ಇದೆ. ಕರ್ತನಲ್ಲಿ ಪ್ರಿಯರೇ, ಇದಕ್ಕೆ ಆಧಾರವಾಗಿ 1 ಪೇತ್ರ 2 ಅಧ್ಯಾಯ 24 ವಚನದಲ್ಲಿ ನಾವು ನೋಡುವುದಾದರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಕರ್ತನಲ್ಲಿ ಪ್ರಿಯರೇ, ಅಂದರೆ ನಮ್ಮೆಲ್ಲರನ್ನು ನಮ್ಮ ಪಾಪಗಳಿಂದ ಬಿಡಿಸಿ, ಪಾಪದ ಜೀವಿತದ ಆ ಪಾಪದ ಕೃತ್ಯಗಳಿಗೆ ನಾವು ಸತ್ತಂತವರಾಗಿ ಬೆಳಕಿನವರಾಗಿ ಜೀವಿಸುವುದು ಎಂದು ಅರ್ಥ. ನೀತಿವಂತರಾಗಿ ಜೀವಿಸುವುದಕ್ಕಾಗಿ, ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವುದಕ್ಕಾಗಿ ಆತನು ನಮ್ಮೆಲ್ಲರಿಗೋಸ್ಕರ ತನ್ನ ಸ್ವರಕ್ತವನ್ನು ಚೆಲ್ಲಿದನು. 1 ಪೇತ್ರ 3 ಅಧ್ಯಾಯ 18 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಅಲ್ಲ, ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ಒಂದೇ ಸಾರಿ ತನ್ನನ್ನು ತಾನು ಸಮರ್ಪಿಸಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ಅದೇ ಪ್ರಕಾರ 1 ತಿಮೋತಿ 2 ಅಧ್ಯಾಯ 4-5 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಮನುಷ್ಯರು, ಈ ಭೂಮಿಯಲ್ಲಿರುವ ಎಲ್ಲ ಮನುಷ್ಯರಿಗೋಸ್ಕರ ಆತನು ತನ್ನ ಸ್ವರಕ್ತವನ್ನು ಚೆಲ್ಲಿದನು. ಯಾಕಂದರೆ ಎಲ್ಲರನ್ನು ಪಾಪದ ಪಾಲಿನಿಂದ, ಅಂದರೆ ಪಾಪದ ಬಂಧನಗಳಿಂದ ಬಿಡಿಸಿ ರಕ್ಷಿಸುವುದಕ್ಕೋಸ್ಕರ ಆತನು ತನ್ನ ಸ್ವರಕ್ತವನ್ನು ಚೆಲ್ಲಿದನು. ಯಾಕೆಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ 26 ಅಧ್ಯಾಯ 28 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೇಸು ಹೇಳಿದ್ದು, ಇದು
ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಕರ್ತನಲ್ಲಿ ಪ್ರಿಯರೇ, ಇದು ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತಲೂ ಮುಂಚೆ ಹೇಳಿದಂತಹ ಮಾತು. ಈ ರಕ್ತ ಬಹುಜನರ ಪಾಪಗಳಿಗೋಸ್ಕರ ಸುರಿಸಲ್ಪಡುವ ರಕ್ತ, ಅಂದ್ರೆ ಅವರ ಕ್ಷಮಾಪಣೆಗೋಸ್ಕರ, ಬಹುಜನರ ಪಾಪಗಳ ಕ್ಷಮೆಗಾಗಿ ಸುರಿಸಲ್ಪಡುವ ರಕ್ತ ಅಂತ ಆತನು ತಾನೇ ಹೇಳಿದರು. ಇದಕ್ಕೆ ಹೋಲಿಕೆಯಾಗಿ ಪ್ರಕಟಣೆಗಳ ಗ್ರಂಥ 5ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಯಾವ ರೀತಿಯಾಗಿ ಕೊಂಡುಕೊಂಡ್ರು? ಆತನು ತನ್ನ ಸ್ವರಕ್ತವನ್ನು ಚೆಲ್ಲುವುದರ ಮೂಲಕ ಆತನು ಎಲ್ಲಾ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಲು ಆತನು ತನ್ನ ಸ್ವರಕ್ತವನ್ನು ಚೆಲ್ಲಿ ಪಾಪದ ಬಂಧನದಲ್ಲಿ ಇದ್ದ ನಮ್ಮನ್ನು ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ಪಾಪದ ಪಾಲಿಗೆ ಸತ್ತು ಬೆಳಕಿನವರಾಗಿ ಜೀವಿಸಲು ಆತನು ನಮಗಾಗಿ ಮಾಡಿದ ತ್ಯಾಗವನ್ನು ನಾವು ಸ್ಮರಿಸಬೇಕು ಮತ್ತು ಇದಕ್ಕೆ ಒಳಪಟ್ಟು ನಾವು ಜೀವಿಸಬೇಕು. ಆತನು ಮಾಡಿದಂತಹ ರಕ್ತಧಾರೆ ವ್ಯರ್ಥವಾಗದೇ ಇರುವ ರೀತಿಯಲ್ಲಿ ಆತನ ಒಂದು ಪ್ರಾಣ ತ್ಯಾಗವನ್ನು ನಾವು ಸ್ಮರಿಸಬೇಕು. ಪಾಪಿಗಳಾದ ನಮಗೋಸ್ಕರ ಆತನು ತನ್ನ ಸ್ವರಕ್ತವನ್ನು ಚೆಲ್ಲಿದನು. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ನಮಗಾಗಿ ಯಾರು ತಮ್ಮ ಪ್ರಾಣಗಳನ್ನು ಕೊಡುವಷ್ಟು ಮುಂದಾಗೋದಿಲ್ಲ. ಆದರೆ ನಾವು ಕೇಳದಿರನೆ ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ. ಅದನ್ನು ನಾವು ಸ್ಮರಿಸುವವರಾಗಬೇಕು ಮತ್ತು ಅದಕ್ಕೆ ತಲೆಬಾಗಿ ನಾವು ಜೀವಿಸುವವರಾಗಬೇಕು. ಯಾಕಂದರೆ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆತನು ತಂದೆ ದೇವರಿಗಾಗಿ ನಮ್ಮೆಲ್ಲರನ್ನು ಕೊಂಡುಕೊಂಡಿದ್ದಾನೆ. ಹಾಗಾಗಿ ನಾವು ಬೆಳಕಿನವರಾಗಿ ಆತನ ಚಿತ್ತದ ಪ್ರಕಾರ ಈ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ನಾವು ಜೀವಿಸಬೇಕು. ಯೇಸುವಿನ ರಕ್ತಕ್ಕೆ ಜಯವಾಗಲಿ. ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಪಾಡಲಿ. ಆತನ ಕೃಪೆ ಸದಾ ನಿಮ್ಮೆಲ್ಲರೊಟ್ಟಿಗಿರಲಿ. ಸತ್ಯವನ್ನು ಅರಿತು ಬಾಳುವಂತವರಾಗಿ. ಆಮೇನ್.